ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಳವು ಇದೆ ಅಲ್ಲವೇ? ಹೇ ದೇವ ಭಗವಾನ್ ಭಾಸ್ಕರ, ಸೃಷ್ಟಿಯ ಜಗತ್ತನ್ನು ಮೊದಲಿಂದಲೂ ಬೆಳಗುತ್ತಿರುವೆ. ನಾನು ಯಾವ ಭಾಗ್ಯವನ್ನು ಪಡೆಯಬೇಕೆಂದು ಇಲ್ಲಿಗೆ ಬಂದಿರುವೆನೋ ಆ ಭಾಗ್ಯವನ್ನು ಕರುಣಿಸಿ ನನ್ನನ್ನು ಪ್ರತಭ್ರಷ್ಟನಾಗದಂತೆ ನೋಡಿಕೊಂಡು ಸದಾ ಧರ್ಮದ ದಾರಿಯಲ್ಲಿ ನಡೆಸುವ ಭಾರವು ನಿನ್ನದು. ಸಪ್ತಾಶ್ವರ ತಮಾರೂಢಂ ಪ್ರಚಂಡಂ ಕಶಪಾತ್ಮಜಂ ಶ್ವೇತ ಪದ್ಮಜರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ ಪ್ರಣಮಾಮ್ಯಹಂ ಹರಿಯಲಾರದ ಘೋರಚಂ ದೇಹದಾದಿಯಲ್ಲಿ ಮುಳುಗಿದೆ. ಹರಿಯಲಾರದ ಘೋರಚಂ ದೇಹದಾದಿಯಲ್ಲಿ ಮುಳುಗಿದೆ. ಮನದಿ ಮೂಡಿದ ಅನ್ನದಾರವ ಮನದಿ ಮೂಡಿದ ಅಂಧಕಾರವನಿಗೆ ಭಾಸ್ಕರ ಬೆಳಗ್ಗೆ ಸಿಂಧು ಭಾಸ್ಕರ ಹರಿಯಲಾರದ ಘೋರ ಸಂದೇಹ. ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿನೊಂದಿನೆಂದು ತಾಪದೆ ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿನೊಂದಿನೆಂದು ತಾಪ ನೀಗಿಸೋ ಶೋಧನೆಯದಯ್ಯದೆ ಶಾಂತಿ ನೀಡೋ ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮಲಾಂಗ ಹರಿಯಲಾರದ ಘೋರ ಸಂದೇಹ. ಭಾಸ್ಕರ 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 ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಅಮ್ಮ, ಯಾರು ತಾಯಿ ನೀನು? ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದಳು. ಯಾರು ತಾಯಿ ನೀನು? ಕುಮಾರ, ನೀನು ಪೂಜಿಸುತ್ತಿರುವ ಆ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನ ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯರನ್ನ ಕುಂತಿ ಎಂದು ಕರೆಯುವರು ಕರ್ಣ. ಏನು ಕುಂತಿಯೇ? ಪರಮ ಭಾಗ್ಯವತಿ ಕುಂತಿ ದೇವಿ. ಹೌದು ಕುಮಾರ. ಹೆತ್ತವಳ ಪ್ರೀತಿಯ ಮಗನಾಗದೆ ಅವಳ ಹಕ್ಕರೆಯ ತೋಳ ತೆಕ್ಕೆಯಲ್ಲಿ ನಲಿಯುವ ಪುಣ್ಯ ವಿಶೇಷದಿಂದ ವಂಚಿತನಾದ ಈ ಪಾಪಿ ಕರ್ಣನಿಗೆ ಇಂದು ಕರುಣೆಯಿಟ್ಟು ದರ್ಶನವಿಟ್ಟೆ ಆ ತಾಯಿ. ಇದೋ ನಿನಗೆ ಸಾಷ್ಟಾಂಗ ನಮಸ್ಕಾರ. ಕೀರ್ತಿಶಾಲಿಯಾಗು ಕುಮಾರ.
ಎಂತಹ ಕೀರ್ತಿಯಮ್ಮ ನನ್ನದು, ಎಂತಹ ಕೀರ್ತಿ! ಹುಟ್ಟಿದ ಕೂಡಲೇ ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ದ್ರೋಹವಾದರೂ ಏನು ತಾಯಿ? ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ ತಮ್ಮ ಮರಿಗಳನ್ನು ಎಷ್ಟು ಮಮಕಾರದಿಂದ ಸಾಕಿಸಲು. ಹೀಗಿರುವಾಗ ಹೆತ್ತ ತಾಯಿಯಾದ ನೀನು ನನ್ನನ್ನು ಗಂಗೆಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ದ್ರೋಹವಾದರೂ ಏನು ತಾಯಿ? ಕುಮಾರ, ಅಲ್ಲಿರುವ ಜಲಚರಗಳು ಕೂಡ ಈ ಪಾಪಿಯ ಕರ್ಣನ ದೇಹವನ್ನು ತಿನ್ನದೆ ಹಾಗೆ ಬಿಟ್ಟವಲ್ಲ ತಾಯಿ. ಪಾಂಡು ವಂಶದ ಮಹಾವೃಕ್ಷದಿಂದ ನನ್ನನ್ನು ಕಿತ್ತು ಬಿಸಡು ಅಪಮಾನ ವಿರುದ್ಧ ಕ್ಷೇತ್ರದಲ್ಲಿ ಯಾಕೆ ತೊಳ್ಳಿದ ತಾಯಿ? ಕರ್ಣಾರ್ಜುನರ ಮಧ್ಯೆ ಸೋದರ ವಾತ್ಸಲ್ಯವನ್ನು ಹೊಂದಬೇಕಾಗಿದ್ದ ನಾನು ನಮ್ಮಿಬ್ಬರ ಮಧ್ಯೆ ದ್ವೇಷದ ಕಮರಿನ್ನೇಕೆ ಸೃಷ್ಟಿಸಿದೆ ತಾಯಿ? ಈ ಜಗತ್ತೆಲ್ಲವೂ ಹೀನ ಸೂತ ನೀಚನೆಂದು ಹೀಯಾಳಿಸಿ ಮಾತನಾಡುತ್ತಿರುವಾಗ ನಾನು ಆ ಮಾತುಗಳನ್ನೆಲ್ಲ ಕೇಳಿ ನೊಂದು ಬೆಂದು ಕುಗ್ಗಿ ಹೋಗಿದ್ದಾಗ ನಿನ್ನದೊಂದೇ ಒಂದು ಮಾತಿನಿಂದ ಅವೆಲ್ಲವನ್ನು ಬಗೆಹರಿಸಬೇಕಾಗಿದ್ದ ನೀನು ಹೇಕಮ್ಮ ಸುಮ್ಮನಾದೆ? ಹೇಕಮ್ಮ ನಿರ್ದಯಳಾದೆ? ನನ್ನ ಪ್ರಶ್ನೆಗೆ ಉತ್ತರವಿಲ್ಲವೇ ತಾಯಿ? ಹೋಗಲಿ ಬಿಡು, ನನ್ನ ಪ್ರಶ್ನೆಯು ಪ್ರಶ್ನೆಯಾಗಿಯೇ ಉಳಿಯಲಿ. ಎಷ್ಟೇ ಆಗಲಿ ನೀನು ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ಪರಮಪಾಪಿಯಾದನು ತಾಯಿ. ಅಮ್ಮ, ಇಷ್ಟು ದಿನಗಳ ಮೇಲಾದರೂ ಈ ಮಗನ ಮೇಲೆ ಕರುಣೆ ಬಂದಿತ್ತಲ್ಲ ತಾಯಿ. ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ? ಕುಮಾರ್, ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿದೆ ವರನ ಪೊರೆದೆ. ಅಮ್ಮ, ಕರುಣೆಯ ತೋರಿದೆ ಕುವರನ ಪೊರೆದೆ. ಎಂದಿಗೆ ಈ ಋಣವ ತೀರಿಸಲಿಲ್ಲ, ಎಂದಿಗೆ ಈ ಋಣವ ತೀರಿಸಲ. ಮಗುವಮ್ಮ ನಾನಾಗ ಏನಂದನು ಅರಿವು, ಜಲಿಸಿದ ಮರುಕ್ಷಣವೇ ಜಲಕ್ಕೆ ಸೆಡೆಯಂತೆ. ಅಮ್ಮ, ಅಮ್ಮ, ಅಮ್ಮ. ಜನಿಸಿದ ಮರು
ಮಾಡಿದ ಪರಾಧ ಏನದು ತಾಯಿ ಆ ಕ್ಷಮೆವೆಲ್ಲಿಸಿ ಜೀವವ ತೊರೆದೆ ಆ ಕ್ಷಮೆವೆಲ್ಲಿಸಿ ಜೀವವ ತೊರೆದೆ ಮಗನೆಂಬ ಮಮಕಾರ ನಿನಗಿಲ್ಲ ತಾಯೇ ಅಮ್ಮ 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 ಮಗನೆಂಬ ಮಮಕಾರ ನಿನಗಿಲ್ಲ ತಾಯೇ ಮಗನೆಂಬ ಮಮಕಾರ ನಿನಗಿಲ್ಲ ತಾಯೇ ಐವರ ಮಾತೆ ನಿನಗಿರುವುದೇ ಕೊರತೆ ಐವರ ಮಾತೆ ನಿನಗಿರುವುದೇ ಬಹುದಿನದ ಬಯಕೆ ಫಲಿಸಿದಮ್ಮ ಬಯಸಿದ ದರುಚನವು ಲಭಿಸಿದಮ್ಮ ಬಹುದಿನದ ಬಯಕೆ ಫಲಿಸಿದಮ್ಮ 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 ಕಂದ ಬಾಲ ನಿನ್ನ ತಾಯಿ ನಾನೇನಯ್ಯ ಈ ಜೀವ ನಿನದೇನಯ್ಯ ಕರ್ಣ ಅಮ್ಮ ಕಂದ ಬಾಲ ನಿನ್ನ ತಾಯಿ ನಾನೇನಯ್ಯ
ಮಾತನಾಡಬಾರದು. ನಾನೀಗಾಗಲೇ ನೊಂದು ಬೆಂದು ಹೋಗಲು ಕರ್ಣ. ಈ ನಿನ್ನ ಮಾತುಗಳು ನನ್ನನ್ನು ಶೂರನಿಂತಿರುತ್ತಿರುವುದು ಕಂದ. ಈ ನಿನ್ನ ತಾಯಿಯ ಹೃದಯವನ್ನು ಯಾರು ಅರಿಯಲಾರೆ. ಬಾಲ್ಯದಲ್ಲಿ ನಿನ್ನ ವಿಚಾರದಲ್ಲಿ ನಾನು ಮಾಡಿದ ಅಪರಾಧವನ್ನು ಇದುವರೆಗೂ ಯಾರ ಸಂಗಡ ಹೇಳಲಾರೆ. ಈ ನನ್ನ ಉದರದಲ್ಲಿ ಇಟ್ಟುಕೊಂಡು ನಾನೆಷ್ಟು ನೋವನ್ನು ಅನುಭವಿಸಲೆಂದು ಆ ಪರಮೇಶ್ವರನಿಗೆ ಮಾತ್ರ ಗೊತ್ತು. ಕರ್ಣ, ನೀನು ಜೀವಿಸಿರುವ ವಿಚಾರ ನನಗೆ ತಿಳಿದಿರಲಿಲ್ಲ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮನಂತೆ ತಿಳಿಯಿತು. ಕುಮಾರ, ಬಾಲ್ಯದಲ್ಲಿ ಹೀನ ಕುಲದವನು ಸೂತ ಕುಲದವನೋ ಎಂದು ಜನರು ನಿಂದಿಸುತ್ತಿರುವಾಗ ನೀನೆಷ್ಟು ನೋವನ್ನು ಅನುಭವಿಸಿರುವೆಯೋ ಅದಕ್ಕೆಲ್ಲ ನಾನೇ ಕಾರಣ. ನಾನು ಪಾಪಿ ಕರ್ಣ, ಕ್ಷಮಿಸು ಪುತ್ರ, ನನ್ನನ್ನು ಕ್ಷಮಿಸು. ಅಮ್ಮ, ಹೆತ್ತ ತಾಯಿಯಾದ ನೀನು ಈ ರೀತಿ ಮಾತನಾಡುತ್ತಿರುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ಮಾಡಿಯ ತಾಯಿ? ಕುಮಾರ, ಆದದ್ದು ಆಗಿ ಹೋಯ್ತು. ಹೀಗಲಾದ ನಿನ್ನ ಸಹೋದರನೇ ಸೇರಿ ಸೌಖ್ಯವಾಗಿ ಬಾ. ಆ ವೈರಿಗಳಾದ ಕೌರವರನ್ನೇ ಸೇರಿ ಕೇಡನ್ನು ಬಯಸಬೇಡ. ಸೌಭ್ರಾತ್ರ ದಾನ ಮಾಡು ಕುಮಾರ. ಇದೊಂದು ವಿಚಾರ. ಸೌಭಾತ್ರ ದಾನ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳು ತಾಯಿ. ಆನಂದದಿಂದ ನಿನ್ನ ಹಡಿದವರಿಗೆ ಅರ್ಪಿಸುವೆನು, ನಡೆಸಿಕೊಡುವೆನು. ನಾನು ಜೀವಿಸುವವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ. ಕುಮಾರ, ಅದು ಹಾಗಲ್ಲ. ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆ ಬಿಡುತ್ತಿರುವೆ. ಅವರಲ್ಲಿರುವ ವೈರಹುಲ್ಕಳೆ ಪಾಂಡವರನ್ನು ಉಳಿಸು ಕುಮಾರ. ನೀನು ವೀರಮಾತೆ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಪರದಾತನೇ ನನ್ನನ್ನೇ ನಂಬಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ಕೊಲೆಪಾತಕಕ್ಕಿಂತ ಕೀಳಾಗುವುದಿಲ್ಲವೇ ತಾಯಿ? ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿರುವರೆ, ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಅಪಮಾನದಿಂದ ಕ್ಷಪಿಸರೆ. ನೀನೇ ಹೇಳು ತಾಯಿ. ನಿಶ್ಚಯ ಕುಮಾರ್, ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರಲ್ಲವೇ? ಅವರ ಕ್ಷೇಮವು ನಿನ್ನ ಕ್ಷೇಮವಲ್ಲವೇ? ಅವರನ್ನು ಕಾಪಾಡುವುದು ಹಿರಿಯನಾದ ನಿನ್ನ ಧರ್ಮವಲ್ಲವೇ? ಕರ್ಣ, ನೀವಾರು ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ನೋಡಿ ಸಂತೋಷ ಪಡಬಾರದು ಕರ್ಣ. ಮಾತೃವಾದ ನೀನು ಮಾತೃಧರ್ಮವನ್ನೇ ಮರೆತು ಮಾತನಾಡುತ್ತಿರುವ ತಾಯಿ. ಸಾಮಾನ್ಯ ಮನುಷ್ಯರಿಗೆ ನಿರಾಶಾಯವಾಗಿ ಸಿಗಬೇಕಾಗಿದ್ದ ಮಾತೃಪೇಯವನ್ನು ಕೊಡದೆ ನಿರಾಕರಿಸಿದ ನೀನು ರಾಜ್ಯದ ಆಸೆಯನ್ನು ತೋರಿಸಿ ಜನಗಿ ಇದುವರೆಗೂ ಸಹೋದರನೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ಇದು ನನ್ನ ತಪ್ಪೆ. ತನ್ನ ಪ್ರಾಣವೇ ಇಲ್ಲ, ಅದಿಲ್ಲ. ತನ್ನ ಪ್ರಾಣವೇ ತನ್ನ ಪ್ರಾಣವೇ ಪಾಂಡವರ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲೆಲ್ಲುವುದು ತಾಯಿ? ಬಿಡುತ್ತಾಯಿ ನಿನ್ನ ಚಿಂತೆಯನ್ನು. ಆ ದುರ್ಯೋಧನ ಆ ನನ್ನ ಪಾಂಡವರಲ್ಲಿ ದ್ವೇಷವಿಟ್ಟಿರುವಾಗ ಹೇಗೆ ತಾನೇ ಭಯಪಡಿದಿರಲಿ? ಹೋಗಲಿ ಬಿಡು ಕುಮಾರ್. ಅವರೊಂದಿಗೆ ಕೂಡಿ ಬಾಳುವ ಇಚ್ಛೆಯಿಲ್ಲದಿದ್ದರೂ ಪರವಾಗಿಲ್ಲ ಕರ್ಣ. ಯುದ್ಧದಲ್ಲಿ ಪರೋನ್ಮುಖನಾಗೂ ಕರ್ಣ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳು ತಾಯಿ. ಆನಂದದಿಂದ ನಡೆಸಿಕೊಡುವೆನು. ಈ ಕರ್ಣನು ಅಂತ ನೀಚನಲ್ಲ ತಾಯಿ. ನನ್ನೆರಡು ಬಾಹುಗಳಲ್ಲಿ ಬಲವಿರುವವರೆಗೂ ನನ್ನ ಸ್ವಾಮಿಗಾಗಿಯೇ ಹೋರಾಡಿ ಮಡಿಯುವೆನು. ಅಮ್ಮ ಜನನೇ, ಆತನಿಗೆ ನನ್ನ ಮೇಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಪ್ರಪಂಚವೆಲ್ಲವೂ ನನ್ನನ್ನು ಹೀನ ಸೂತ ನೀಚನೆಂದು ಹೀಯಾಳಿಸಿ ಮಾತನಾಡುತ್ತಿರುವಾಗ ಈ ಕುಲಹೀನನನ್ನು ಬಾಚಿ ತಬ್ಬಿ ಅಂಗಾದೇಶದ ಅರಸನನ್ನಾಗಿ ಮಾಡಿ ಕುರು ಸಾಮ್ರಾಜ್ಯದ ಮಾಂಡಲಿಕನನ್ನಾಗಿ ಮಾಡಿದ ಆ ನನ್ನ ಕೌರವ ಸ್ವಾಮಿಗೆ ದ್ರೋಹವೆಸಗಲಿ. ಖಂಡಿತವಾಗಿಯೂ ನಾನು ಪರೋನ್ಮುಖನಾಗಲಾರೆ ತಾಯಿ. ಕುಮಾರ, ಅದು ಆಗಲಿ. ಹೋಗಲಿ ಬಿಡು. ನನ್ನದೊಂದು ಮಾತನ್ನಾದ ನಡೆಸಿಕೊಡು. ಯುದ್ಧದಲ್ಲಿ ಪಾಂಡವರು ಎದುರಿಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡಯ್ಯ, ಅವರನ್ನು ಉಳಿಸು ಕರ್ಣ, ಉಳಿಸಿ. ಆಗಬಹುದು ಜನನಿ, ಯಾರನ್ನಾದರೂ ಉಳಿಸುನು. ಆ ನನ್ನ ಪರಮ ವೈರಿ ಎನಿಸಿದ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಏನು ಹೇಳುತ್ತಿರ್ಬೇಕಂದ? ಹೌದು ತಾಯಿ, ಹೌದು ತಾಯಿ, ಹೌದು ತಾಯಿ. ಆತನು ನನ್ನೊಡನೆ ಯುದ್ಧ ಮಾಡುವುದನ್ನು ಆ ನನ್ನ ಕೌರವ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಸಾಕು, ಈ ಜನ್ಮ ಸಾರ್ಥಕವಾದಿತು. ಅರ್ಜುನಿಂದ ನಾನೇ ಮೃತಪಟ್ಟರು. ಅಮ್ಮ,
ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿರುವುದು ತಾಯಿ. ನನ್ನಿಂದ ಅರ್ಜುನನೇ ಮೃತಪಟ್ಟರು, ಅರ್ಜುನನಿಂದಲೇ ನಾನೇ ಮೃತನಾದರು. ನಿನಗೈವರು ಮಕ್ಕಳು ಉಳಿದೇ ಉಳಿಯುವರಲ್ಲ ತಾಯಿ. ನೀನೇನು ಚಿಂತಿಸಬೇಡ ತಾಯಿ. ವತ್ಸ, ಅರ್ಜುನನ ಮೇಲೆ ಏತಕ್ಕಾಗಿ ಇಷ್ಟೊಂದು ದ್ವೇಷ? ಹೋಗಲಿ ಬಿಡು, ನಿನಗೆ ಅಧಿಕವಾಗಿ ನಾನು ತೊಂದರೆಗೊಳಿಸಲಾರೆ. ಕರ್ಣ, ಕೊನೆಯದಾಗಿ ನನ್ನದೊಂದೇ ಒಂದು ಮಾತನ್ನಾದರೂ ನಡೆಸಿಕೊಡುವೆಯಾ ಪುತ್ರ? ಅದೇನು ಹೇಳು ತಾಯಿ. ಸತ್ಯವಾಗಿ ನಡೆಸಿಕೊಡುವೆಯಾ ಕುಮಾರ? ಅಮ್ಮ, ನಿನ್ನ ಗರ್ಭದಲ್ಲಿ ನಾನು ಜನಿಸಿ ನಿನ್ನದೊಂದು ಮಾತನ್ನು ನಡೆಸಿಕೊಳ್ಳಲಾರದ ಪರಮ ಪಾಪಿ ಎಂದು ಭಾವಿಸಿದೆಯಾ ತಾಯಿ? ಅದೇನು ಹೇಳು ತಾಯಿ, ಸತ್ಯವಾಗಿ ನಡೆಸಿಕೊಡುವೆನು. ನುಡಿದುದಮ್ಮ ಕುಮಾರ, ಅಮ್ಮ, ಆಯುಷ್ ಇದ್ದವರು ಎಲ್ಲಿಯಾದ್ರೂ ಬದುಕಿ ಕಳುವರು ಕಂದ, ಅದೇ ಎತ್ತವಡಲಿಗೆ ಆನಂದ. ಆದರೆ ನೀನು ಮಾತ್ರ ನಾಳಿನ ಯುದ್ಧದಲ್ಲಿ, ನಾಳಿನ ಯುದ್ಧದ ರಂಗಭೂಮಿಯಲ್ಲಿ, ನಾಳಿನ ಯುದ್ಧದಲ್ಲಿ ತೊಟ್ಟ ಬಾಣವನ್ನು ಪುನಃ ಕೆಟ್ಟೆ ಮನಮನಿಗಳಿರೋ ಅಷ್ಟ ದಿಕ್ಪಾಲಕರುಗಳಿರೋ ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಇಂದ್ರನ ಮೋಸದಿಂದ ನನ್ನ ವಜ್ರ ಕವಚವನ್ನು ಕಸಿದನು. ಅವನ ದುರಾದೃಷ್ಟಕ್ಕೆ ವಿದುರನ ಬಿಲ್ಲನ್ನು ಮುರಿದು ಹಾಕಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಮನಸ್ಥೈರ್ಯವನ್ನು ಕಿತ್ತುಕೊಂಡನು. ಈಗ ನನ್ನ ಎತ್ತ ತಾಯಿಯಾದ ನೀನು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಮಾಡಲಿ. ಪ್ರಪಂಚ, ದೈವ, ಕುಲ ಎಲ್ಲವೂ ಸಂಚು ಮಾಡಲಿ. ಕುಮಾರ, ಈ ನನ್ನೆರಡು ಬಾಹುಗಳಲ್ಲಿ ಬಲವಿರುವವರೆಗೂ ನನ್ನ ಸ್ವಾಮಿಗಾಗಿಯೇ ಹೋರಾಡಿ ಮಡಿಯುವೆನು. ಉಳಿದಿದ್ದು ದೈವೇಚ್ಛೆ. ಕುಮಾರ, ಅಮ್ಮ, ಈ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ? ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ. ಕುಮಾರ, ಅಮ್ಮ, ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲೊಲ್ಲೆ. ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡಲೊಲ್ಲೆ. ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನಿ. ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಮಾತನು ಕೇಳಮ್ಮ. ಸಂದೇಹವ ಬಿಡು ಅಮ್ಮ. ಕೊಡುವುದಿಲ್ಲ ನಾ ಮತ್ತೊಂದ ಮುಗಿಲ ಇಳಿದು ಬರಲೇ. ಈ ದರೆಯ ಬಿರಿದು ನಿಲ್ಲಲೇ. ಅಮ್ಮ,
ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ನಾನು ಈ ಯುದ್ಧದಲ್ಲಿ ಖಂಡಿತವಾಗಿಯೂ ಜಯವಿಲ್ಲ ತಾಯಿ. ನಿನ್ನ ಮಾತಿನಂತೆ ನಾನು ತೊಟ್ಟ ಬಾಣವನ್ನು ಪುನಃ ತೊಡುವುದಿಲ್ಲ ತಾಯಿ. ನೀನಿನ್ನು ಹೋಗು ತಾಯಿ. ಅಮ್ಮ ಸ್ವಲ್ಪ ನಿಲ್ಲು. ಕರೆದೆಯ ಕುಮಾರ? ಅಮ್ಮ ನನ್ನ ಮಾತನಾಡಿಸಿಕೊಡ್ತಾರೆ. ಅಮ್ಮ ಪ್ರಥಮ ದರ್ಶನವಾಯಿತು. ಅಮ್ಮ ನಿನ್ನ ಪ್ರಥಮ ದರ್ಶನವು ಇಂದಾಯಿತು. ಬಹುಶಃ ಕೊನೆಯ ದರ್ಶನವು ಇದೆ ಎಂದು ತೋರುತ್ತಿರುವುದು. ಕುಮಾರ, ಒಂದು ವೇಳೆ ನಾನು ಯುದ್ಧದಲ್ಲಿ ಹತನಾದರೆ ಕುಮಾರ, ತೊಟ್ಟ ಬಾಣವನ್ನು ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರಾಧಿಕಾರಿಗಳನ್ನು ಮಾಡಿ ಕರೆ ಮುಗಿದು ಬೇಡಿಕೊಳ್ಳುವನು ತಾಯಿ. ಕಂದ, ಇಂತಹ ಸಂಕಟ ನಾಶಗಳಿಂದ ಆ ಸಾಮ್ರಾಜ್ಯ ಉಳಿದಾದೆ. ಅಂತಹ ಸಾಮ್ರಾಜ್ಯ ಈ ಪ್ರಪಂಚದ ಇಲ್ಲದಾಗಿ ಹೋಗಲಿ ಕುಮಾರ, ಹೋಗಲಿ. ಮಗನೇ ನಿನ್ನ ಮೊಗವ ನೋಡಿ ಯುಗದಿ ಕಾಣಲಾಗುವುದೇ. ಮಗನೇ ನಿನ್ನ ಮೊಗವ ನೋಡಿ ಯುಗದಿ ಕಾಣಲಾಗುವುದೇ. ಬಗೆ ಬಗೆಯೊಂದು ಕಣ್ಣೀರನಾಗಲು. ಕುಮಾರ, ಬಗೆ ಬಗೆಯೊಳನೊಂದು ಕಣ್ಣೀರನಾಗಲು ಕಂದ. ಮಗನೇ ಹೋಗಿ ಬರುವೆನೋ, ನನ್ನ ಹೋಗಿ ಬರುವೆನೋ. ಹೋಗಿ ಬರುವೆಯ ಅಮ್ಮ, ಹೋಗಿ ಬರುವೆಯ. ಹೋಗಿ ಬರುವೆನೋ ಕಂದ, ಹೋಗಿ ಬರುವೆನೋ. ಅಮ್ಮ ಹೋಗಿ ಬರುವೆಯ ಅಮ್ಮ, ಹೋಗಿ ಬರುವೆಯ. ಹೋಗಿ ಬರುವೆನೋ ಕಂದ, ಹೋಗಿ ಬರುವೆನೋ. ಹೋಗಿ ಬರುವೆಯ ಅಮ್ಮ, ಹೋಗಿ ಬರುವೆಯ. ದೈವಾನುಕೂಲವಿಲ್ಲದವರು ಈ ಪ್ರಪಂಚದಲ್ಲಿ ಬದುಕಿದ್ದರೂ ವ್ಯರ್ಥ. ಇರಲಿ, ನನ್ನ ನೆಚ್ಚಿರುವ ಸ್ವಾಮಿಗೆ ಕಿಚ್ಚಿತ್ತು ತುಚ್ಚನಾಗದೆ ಕೆಚ್ಚಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಉಳಿದಿದ್ದು ದೈವೇಚ್ಛೆ. ಅರಿತವರಾರೋ ವಿಧಿ ನಿನ್ನ ಮಾಯೆಯ ತಿಳಿದವರಾರಿಯರೋ ದೇವ ಅರಿಯಲ ಸಾಧ್ಯವೋ. ಅರಿತವರಾರ ವಿಧಿ ನಿನ್ನ ಲೀಲೆಯ ತಿಳಿದವರಾರಿಹರೋ ದೇವ ಹರಿಯಲ ಸಾಧ್ಯವೋ. ಮಾನವನಾಗಿ ಜನಿಸಿದ ಮೇಲೆ ಯಾರಾದರೂ ಸುಖಿಯಾಗಿ ಹರೇನೋ. ಮಾನವನಾಗಿ ಜನಿಸಿದ ಮೇಲೆ ಯಾರಾದರೂ ಸುಖಿಯಾಗಿ ಹರೇನೋ. ಯೋಗವಿದ್ದರು ಸರೇ ಶ್ರೀಹರೇ ಯೋಗ
ಪದಾಧಿಪತಿ ಮಹೋದ್ಧಾರಿ ಪದ ಸಮರ್ಥ ವಿಜಯ ಜವದಳಿಸಿ ಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ಮಹಾಘೋರ ದುರಿತವೈ ಸಮರವೋ ಯದುವರ ಪರಮಾತ್ಮ ಮಹಾಘೋರ ದುರಿತವೈ ಸಮರವೋ ಯದುವರ ಸುಖ ಕೆಳಿಸಿ ವಾದಿಸಿ ನರರ ಪರಮಾತ್ಮ ಮಹಿಯ ಸುಖ ಕೆಳಿಸಿ ವಾದಿಸಿ ನರರ ಮಹಾಪಾಪವಿದು ವಿಷಮ ಸಂಕಟವೋ ಮಹಾಪಾಪವಿದು ವಿಷಮ ಸಂಕಟವೋ ಸುಖಂ ಬಂದುವೆನು ಮಹಾಘೋರ ದುರಿತವು ಸಮರವ ಯದುವರ ಪರಮಾತ್ಮ ಸುಖಂ ಬಂದುವೆನು ಮಹಾಘೋರ ದುರಿತವೈ ಸಮರವ ಯದುವರ ಅಹಿತ ನವ ವಹಿತ ದುರುಗ ಗಜ ಸಹಿತ ವಿಭವ ಮುದಿತ ಸಹಿತ ಪರಮಾತ್ಮ ಅಹಿತ ನವ ವಹಿತ ದುರುಗ ಗಜ ಸಹಿತ ವಿಭವ ಮುದಿತ ಸಹಿತ ರೋಹಿಣಿ ರೋಜ ಕುಲ ಮಹಾಧ್ವನ ಕಿಲ ಪರಮಾತ್ಮ ರೋಹಿಣಿ ರೋಜ ಕುಲ ಮಹಾಧ್ವನ ಕಿಲ ರೂಪ ಪರಿತ ಪೂರ್ವ ವಿಜಯ ಪರಿಗಣಿತ ದ್ರೌಪ ಪರಿತ ಪೂರ್ವ ವಿಜಯ ಪರಿಗಣಿತ ದ್ರೌಪ ಪರಿತ ಪೂರ್ವ ವಿಜಯ ಪರಿಗಣಿತ ವಿಜಯ ವಿಜಯ ಜವದಳಿಸಿ ಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ಆಹೋ ಭೀಷ್ಮಾದಿ ಕೌರವರಾಗೋ ಬಹು ಬಾಂಧವರ ವಿಘಾತಿಸೆ ಪರಮಾತ್ಮ ಪಾರ್ಥ ಅಹೋ ಭೀಷ್ಮಾದಿ ಕೌರವರೇನ ಬಹು ಬಾಂಧವರ ವಿಘಾತಿಸೆ ಸುಖಂ ಬಂದುವೆನು ಮಹಾಘೋ ದುರಿತವೈ ಸಮರವೋ ಯದುವರ ಸುಖಂ ಬಂದುವೆನು ಮಹಾಘೋರ ದುರಿತವೈ ಸಮರವ ಯದುವರ ವಾಸುದೇವ, ಈ ಉಭಯ ಸೈನ್ಯದ ಮಧ್ಯದಲ್ಲಿ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಕ್ಷತ್ರಿಯ ಯೋಧರನ್ನು ನಾನೊಂದು ಸಾರಿ ನೋಡಿದೆನು. ದುರ್ಯೋಧನ ಹಿತಕ್ಕಾಗಿ ಪ್ರಾಣಗಳನ್ನು ತೃಣಪಾಯವಾಗಿ ಭಾವಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ಯೋಧರನ್ನು ನನಗೊಂದು ಸಾರಿ ತೋರಿಸುವ ವಾಸುದೇವ. ನಿನ್ನಿಚ್ಛ ಅರ್ಜುನ. ನೋಡೈ ಪಾತ ಕೂಡಿ ಮೆರವಾ ಕೌರವರ ಬಲವಾ ನೋಡೈ ಪಾತ ಕೂಡಿ ಮೆರವಾ
ಅರ್ಜುನ, ಮೋದವೇ ಬಂದಿದೆ ಮಧುಸೂದನನ ಮೋದದಿಂದ ನಡೆಸುರತವ ಗಾಢದಿಂದ್ರನಕ್ಕೆ ಗಾಢದಿಂದ್ರನಕ್ಕೆ. ಅರ್ಜುನ, ಪರಮಾತ್ಮ ಮಧುಸೂದನನ ಮೋದದಿಂದ ನಡೆಸುರತವ ಗಾಢದಿಂದ್ರನಕ್ಕೆ ಗಾಢದಿಂದ್ರನಕ್ಕೆ. ಅತಿರತಾಂಬೆಯ ಗಣತೆಯಿಂದಲೇ ನರದು ಶೋಭಿಪ ಕುರು ಸೈನ್ಯದೊಳು. ಪರಮಾತ್ಮ ಅತಿರತಾಂಬೆಯ ಗಣತೆಯಿಂದಲೇ ಮೆರೆದು ಶೋಭಿಪ ಕುರು ಸೈನ್ಯದೊಳು ಬರದೋಳಿಸೈ ಜಯವನು ಗಳಿಸೈ. ಭರದೋಳಿಸೈ ಜಯವನು ಗಳಿಸೈ. ನೋಡೈ ಪಾತ ಕೂಡಿ ಮೆರವ ಕೌರವರ ಬಲವಾ ಕೌರವರ ಬಲವಾ. ಪರಮಾತ್ಮ ಮೋದವೇ ಬಂದಿದೆ ಮಾಧವ ಮದಕರೆ. ಪರಮಾತ್ಮ ಮೋದವೇ ಬಂದಿದೆ ಮಾಧವ ಮದಕರೆ. ಒದಿಸುತ್ತ ಅಧಮರ ಹೃದಯವ ಭೇದಿಸಿ ಒದಿಸುತ್ತ ಅಧಮರ ಹೃದಯವ ಭೇದಿಸಿ ಸದಾ ಮಾಧವ ಕರುಣಿಸೋ ದೇವ. ಸದಾ ಮಾಧವ ಕರುಣಿಸೋ ದೇವ. ನಿರುತದಿ ಬೇಡುವೆ ಚರಣದೊಡೆಯಲೆ ನಿರುತದಿ ಬೇಡುವೆ ಚರಣದೊಡೆಯಲೆ. ಮಧುಸೂದನನೇ ಮೋದದಿಂದ ನಡೆಸುರತವ ಗಾಢದಿಂದ್ರನಕ್ಕೆ ಗಾಢದಿಂದ್ರನಕ್ಕೆ. ಅರ್ಜುನ, ಪರಮಾತ್ಮ ಕೌರವ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಂತೆ ಉಲ್ಲೇಖವಾದ ಸಾಗರದಂತೆ ಕಾಣುತ್ತಿರುವುದು. ಇತ್ತ ನೋಡ ಪಾರ್ಥ, ತನ್ನ ಪ್ರಿಯರಾದ ಕರ್ಣ ದುಶ್ಯಾಸರೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವರಥದಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಅವರ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳು ಸಹ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ಅವನ ಪಾರ್ಶ್ವದಲ್ಲಿ ವಲ್ಕಲಾಧಾರಿಯಾಗಿ ಗಂಭೀರ ಮುದ್ರೆ ಸ್ವಭಾವದಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ರಥದಲ್ಲಿ ಅಷ್ಟೈಶ್ವರ್ಯ ಶೋಭಿತನಾಗಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವವರೇ ಆ ಕೌರವನ ಸೇನಾಧಿಪತಿ ಭೀಷ್ಮನು. ನೆರೆಗೂದಲಿನಿಂದ ಅವನ ವಜ್ರ ಮಸ್ತಕವು ಅಧಿಕಾರವ ಮುಕುಟವು ಬೆಳಗುತ್ತಿರುವುದು ನೋಡು ಪಾರ್ಥ. ಆತನು ನಿಮ್ಮ ಪೂಜ್ಯ ಪಿತಾಮಹನು, ಭಾರತ ವಂಶದ ಕೀರ್ತಿ ಜ್ಯೋತಿ. ನೀನು ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೊಂದು ಸಾರಿ ವಂದಿಸು. ಆಜ್ಞೆ ಮಾಧವ. ಭೀಷ್ಮಂ ಪುರೋಪಿತಾಮಹ ಇದಾನಿಗೆ ವಂದಿಸುವನ. ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸುವ ವಾಸುದೇವ. ಈ ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಆ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲೇನಾದರೂ ಅರ್ಜುನನ ಪತ್ರವೇ ಇದೇನು ಉತ್ಥಾನವೇ? ಮಿತ್ರ, ಹೇಗೆ ವಿಚಲಿತನಾಗಿರುವೆ? ಹೇರಾಯಿತು? ಪರಮಾತ್ಮ, ಅರ್ಜುನ, ಸಮರದಿಸನ ಸಾಡನ ಕೃಷ್ಣ, ಸಮರದಿಸನ ಸಾಡನ ಕೃಷ್ಣ, ಸಮರದಿಸನ ಸಾಡನ. ಪರಮಾತ್ಮ,
ಕೃಷ್ಣ ಸಮರದಿಸನ ಸಾಡನ ಕೃಷ್ಣ ಸಮರದಿಸನ ಸಾಡನ ಗುರು ಬಾಂಧವರ ಶಿರತೆ ದಿಸನ ಗುರು ಬಾಂಧವರ ಚಿರತೆ ದಿಸನ ಗುರು ಬಾಂಧವರ ಚಿರತೆ ದಿಸನ ಪರಮಾತ್ಮ ಗುರು ಬಾಂಧವರ ಚಿರತೆ ದಿಸನ ಕಲ್ಪ ಭೋಗವ ಬಯಸಿ ಪಾಠಜ್ಞಾನಾದ ಪರಮಾತ್ಮ ಭೋಗವ ಬಯಸೆ ಪಾಠಜ್ಞಾನಾದ ಸಮರದಿಸನ ಸಾಡನ ಕೃಷ್ಣ ಸಮರದಿಸನ ಸಾಡನ ಕೃಷ್ಣ ಸಮರದಿಸನ ಸಾಡನ ಜಾರುತ್ತಿದೆ ಗಾಂಡೇವ ಸೋಲುತ್ತಿದೆ ಕೈ ಕಾಲ ಪರಮಾತ್ಮ ಜಾರುತ್ತಿದೆ ಗಾಂಡೇವ ಸೋಲುತ್ತಿದೆ ಕೈ ಕಾಲ ಜಾರುತ್ತಿದೆ ಗಾಂಡೇವ ಸೋಲುತ್ತಿದೆ ಕೈ ಕಾಲ ಪರಮಾತ್ಮ ಜಾರುತ್ತಿದೆ ಗಾಂಡೇವ ಸೋಲುತ್ತಿದೆ ಕೈ ಕಾಲ ಮತಿಹೀನನಾದೆ ಪತವತೆ ಮುನ್ನ ಮತಿಹೀನನಾದೆ ಪತವತೆ ಮುನ್ನ ಸಮರದಿಸನ ಸಾಡನ ಕೃಷ್ಣ ಸಮರದಿಸನ ಸಾಡನ ಕೃಷ್ಣ ಸಮರದಿಸನ ಸಾಡನ ಸನ ಸಾಡನ ಸನ ಸಾಡನ ಏನು ಹೇಳಲಿ ಕೃಷ್ಣ ಅಂಗ ಪ್ರತ್ಯಂಗಗಳು ಹದರುತ್ತಿರುವು ಬೇಸಿಗೆ ಬಿಸಿಲಿನಿಂದ ಬೆಂದ ತಾವರಿಯಂತೆ ಮುಖವು ಬಾಡುತ್ತಿರುವುದು ಅಂಗಾಂಗಗಳು ಹದರುತ್ತಿರುವು ಶರೀರದಲ್ಲಿ ಕಂಪನವು ರೋಮಾಂಚನವು ಉಂಟಾಗುತ್ತಿರುವುದು ನಾಲಿಗೆಯೂ ಸಹ ಒಣಗುತ್ತಿರುವುದು ಗಾಂಡೀವವು ಕೈಯಿಂದ ಕಳಚಿತು ಕೃಷ್ಣ ಕೈಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ ನಾನು ನೋಡುತ್ತಿರುವುದು ಏನನ್ನು ಇವರೆಲ್ಲರೂ ನನ್ನ ಬಂಧು ಬಾಂಧವರು ಗುರು ಹಿರಿಯರು ಜ್ಞಾತಿಗಳು ಇವರಲ್ಲಿ ಎಷ್ಟು ಜನ ರಕ್ತವು ಹರಿದು ಭರತ ವಂಶದ ಪವಿತ್ರವಾದ ರಕ್ತವು ಹರಿಯುವುದು ಬಲ್ಲೆಯ ರಾಜ್ಯದ ಮೇಲಿನ ಆಶೆಯಿಂದ ಇವರನ್ನೆಲ್ಲ ವಧಿಸಲಾರೆನು 3 ಲೋಕದ ಸಾರ್ವಭೌಮ ಪದವಿಗಾಗಿ ಜ್ಞಾತಿ ವಧೆಯನ್ನು ನಾನು ಮಾಡಲಾರೆ ಮಿತ್ರ ರಥವನ್ನು ತಿರುಗಿಸು ಇದ್ದವು ನನಗೆ ಬೇಡ ಅರ್ಜುನ ಏನು ಈ ವಿಷಮಾವಸರದಲ್ಲಿ ಇಂಥ ಕಲ್ಮಶ ಭಾವವು ನಿನ್ನ ಹೃದಯದಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುತ್ತಿರುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ಬಿಟ್ಟು ನರಕದ ಮಾರ್ಗವನ್ನು ಹಿಡಿಯುವೆಯಾ? ಹೇಳಿ ಎಂಬ ನಿಂದನೆಗೆ ಗುರಿಯಾಗುವೆಯಾ? ನೀನು ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಪರಮಾತ್ಮ ಅರ್ಜುನ ಬೇಡ ಮಾಧವ ಬೇಡಿಕೊಂಬೆ ದೇವ ಬೇಡ ಮಾಧವ ರೋಡಿಯಲ್ಲಿ ನಾನು ರೋಡಿಯಲ್ಲಿ ನಾನು ಪರಮಾತ್ಮ ರೋಡಿಯಲ್ಲಿ ನಾನು ರೋಡಿಯಲ್ಲಿ ನಾನು ರೋಡಿಯಲ್ಲಿ ನಾನು ರೋಡಿಯಲ್ಲಿ ನಾನು ಪರಮಾತ್ಮ ರೋಡಿಯಲ್ಲಿ ನಾನು ರೋಡಿಯಲ್ಲಿ ನಾನು ಕೇಳಲೇನು ಸಲಾರೆ ಬೇಡ ಮಾಧವ ಬೇಡ
ಗಾಢದಿಂದ ಚರವ ಉಡುಬೇಗ ಪಾರ್ಥ ಗಾಢದಿಂದ ಚರವ ಗಾಢದಿಂದ ಚರವ ಗಾಢದಿಂದ ಚರವ ಗಾಢದಿಂದ ಚರವ ಓಡುಬೇಗ ಪಾರ್ಥ ನೋಡು ನೋಡು ಪಾರ್ಥ ಹೇಳಿದ ನವಿದೆ ನೋಡು ನೋಡು ಪಾರ್ಥ ಹರದೆ ಗಾಂಡವೇಯ ಧರಿಸಲಾರ ದೇವ ಕರದೆ ಗಾಂಡವೇಯ ಧರಿಸಲಾರ ದೇವ ಕರದೆ ಗಾಂಡವೇಯ ಕರದೆ ಗಾಂಡವೇಯ ಪರಮಾತ್ಮ ಕರದೆ ಗಾಂಡವೇಯ ಕರದೆ ಗಾಂಡವೇಯ ಮರಳು ಮಾತಿನ್ನಕ್ಕೆ ಮರಳು ಮಾತಿನ್ನಕ್ಕೆ ಮರಳು ಮಾತಿನ್ನಕ್ಕೆ ಮರಳು ಮಾತಿನ್ನಕ್ಕೆ ಪರಮಾತ್ಮ ಮರಳು ಮಾತಿನ್ನಕ್ಕೆ ಮರಳು ಮಾತಿನ್ನಕ್ಕೆ ಕರವ ಮುಗಿವೆ ದೇವ ಕರವ ಮುಗಿವೆ ದೇವ ಮಾಧವ ಬೇಡಿಕೊಂಡೆ ದೇವ ಮಾಧವ ಪರಮಾತ್ಮ ದೃಷ್ಟ ಚೇತನಾನೋ ಸೃಷ್ಟಿ ಪಾಲನಾನೋ ಸೃಷ್ಟಿ ಕರ್ತನಾನೋ ಸೃಷ್ಟಿ ಕರ್ತನಾನೋ ಸೃಷ್ಟಿ ಕರ್ತನಾನೋ ಸೃಷ್ಟಿ ಕರ್ತನಾನೋ ನಿತ್ಯದಿಂದ ನೋಡು 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 ಪಾರ್ಥ ಹೇಳಿದ ನಾವಿದೆ ನೋಡು ನೋಡು ಪಾರ್ಥ ಪರಮಾತ್ಮ ಗುರು ಬಾಂಧವಾರ ಶಿರವತ ಜಯಲಾರ ಪರಮಾತ್ಮ ಗುರುವೋ ಬಾಂಧವಾರ ಶಿರವತ ಜಯಲಾರ ಗುರುವೋ ಬಾಂಧವಾರ ಗುರುವೋ ಬಾಂಧವಾರ ಗುರುವೋ ಬಾಂಧವಾರ ಗುರುವೋ ಬಾಂಧವಾರ ನರಕ ಭಾಗಿಯಾಗಿ ಪರಮಾತ್ಮ ನರಕ ಭಾಗಿಯಾಗಿ ನರಕ ಭಾಗಿಯಾಗಿ ನರಕ ಭಾಗಿಯಾಗಿ ನರಕ ಭಾಗಿಯಾಗಿ ನರಳಲಾರ ದೇವ ಮಾಧವ ಬೇಡಿಕೊಂಡೆ ದೇವ ಮಾಧವ ಆದಿಯಲ್ಲಿ ಸೃಷ್ಟಿ ಅಂತ್ಯದಲ್ಲಿ ಛೇದ ಪರಮಾತ್ಮ ಆದಿಯಲ್ಲಿ ಸೃಷ್ಟಿ ಅಂತ್ಯದಲ್ಲಿ ಛೇದ ಮಧ್ಯದಲ್ಲಿ ಮಾದ ಮಧ್ಯದಲ್ಲಿ ಮಾದ ಮಧ್ಯದಲ್ಲಿ ಮಾದ ಮಧ್ಯದಲ್ಲಿ ಮಾದ ದೈವ ನೋಡು ಪಾರ್ಥ ನೋಡು ನೋಡು ಪಾರ್ಥ ಹೇಳಿದ ನಾವಿದೆ ನೋಡು ನೋಡು ಪಾರ್ಥ 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 ವಾಸುದೇವ ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು.
ಆಚಾರ್ಯ ದ್ರೋಣನು ನನಗೆ ಅಸ್ತ್ರ ಶಿಕ್ಷಣ ಹೇಳಿಕೊಟ್ಟ ಗುರು. ಪೂಜಾರ್ಹರಾದ ಇವರ ಮೇಲೆ ನಾನು ಬಾಣವನ್ನು ತೊಡುವುದೇ? ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತಲೂ ಭಿಕ್ಷಾವೃತ್ತಿಯೇ ಶ್ರೇಷ್ಠಕರವು. ಬಂಧು ಬಾಂಧವ ರಕ್ತದಿಂದ ತೊಯ್ದ ರಾಜ್ಯಭೋಗವನ್ನು ಅನುಭವಿಸುವ ಇಚ್ಛೆ ನನಗಿಲ್ಲ. ಸ್ವಜನರ ವಧೆಯು ನನಗೆ ಸಮ್ಮತವಲ್ಲ ದೇವ. ಅರ್ಜುನ, ಪರಮಾತ್ಮ. ಅರ್ಜುನ, ಯಾರನ್ನು ಯಾರು ವಧಿಸುವುದು? ಹೊಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಅರಿದು ಹೋದ ಬಟ್ಟೆಯನ್ನು ಬಿಸುಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ಬಿಟ್ಟು ಬೇರೊಂದು ದೇಹವನ್ನು ಆಶ್ರಯಿಸುವಂತೆ ಮರಣವು ದೇಹದ ನಾಶ, ಅವಿನಾಶಿಯ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಿಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾದಂತೆ ಮನುಷ್ಯನಿಗೆ ದೇಹಾಂತರ ಪ್ರಾಪ್ತಿಯಾದದ್ದು ಸಹಜವಾದದ್ದು. ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮ ದ್ರೋಣಾದಿಗಳು ನಾನು ನೀನು ಹಿಂದೆ ಅನೇಕ ಸಾರಿ ಜನ್ಮಗ್ರಹಣ ಮಾಡುವೆವು, ಮುಂದೆಯೂ ಜನಿಸುವೆವು. ಜನ್ಮ ಮೃತ್ಯುಗಳು ಆತ್ಮನ ಅವಸಾನವಲ್ಲ, ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು ನಿಶ್ಚಯ, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು. ಆಗಬೇಕಾದದ್ದಕ್ಕಾಗಿ ಚಿಂತಿಸಿ ಮೂಢನಂತೆ ಚಿಂತಿಸಿ ಫಲವಿಲ್ಲ ಪಾರ್ಥ. ಯುದ್ಧವು ಕ್ಷತ್ರಿಯನ ಧರ್ಮ, ನೀನು ಆ ಧರ್ಮವನ್ನು ಪಾಲನೆ ಮಾಡು ಪಾರ್ಥ. ಜನಾರ್ದನ, ಯುದ್ಧದ ಸರಿತಿದರೆ ನನ್ನ ಹೃದಯವು ಕಂಪಿಸುತ್ತಿರುವುದು. ದುತ್ಸಾಹ ಶೈತ್ಯಾದಿತ್ಯದಿಂದ ನನ್ನ ಸರ್ವಾಂಗಗಳು ನಿಶ್ಚಿತವಾಗುವು. ನಾನು ಯಾರಿಯಲ್ಲ, ಆದರೂ ಪಾಪಭೀತಿಯಿಂದ ಯುದ್ಧ ವಿಮುಖನಾಗಿರುವನು. ಹೇಳು ವಾಸುದೇವ, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ಯಾವ ಧರ್ಮವೂ ಇಲ್ಲವೋ? ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನು ತೃಣಪಾಯವಾಗಿಟ್ಟರು, ಆದರೆ ಪರಧರ್ಮಾವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ನೀನು ಈ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಪಕೀರ್ತಿ ಬಾಜರನೆನಿಸುವೆ. ಶತ್ರುಗಳು ಹೇಡಿ ಎಂದು ಅಳೆಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಆದುದರಿಂದ ಈ ಮನೋವಿಕಾರವನ್ನು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಕರ್ಮವು ಪೌರುಷದ ಲಕ್ಷಣ. ಅಕರ್ಮಣ್ಯನಾದ ಮಾನವನು ಜೀವಂತ ಶವದಂತೆ, ಸರ್ವರ ನಿಂದೆಗೂ ಪಾತ್ರನು, ಸರ್ವರಿಗೂ ಅಧಿಕಾರಣನು. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ವಾಸುದೇವ, ವಾಸುದೇವ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆ ಉಭಯಭ್ರಷ್ಟನಾಗುವಂತೆ ನನಗೊಂದು ಗತಿಯನ್ನು ತೋರಿಸು ವಾಸುದೇವ. ಕರ್ಮವು ಮಾನವನ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ಕರ್ಮಯೋಗಿ ಎನಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಣನು, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನೂ ಪಡೆಯುವೆ ಪಾರ್ಥ. ಪರಮಾತ್ಮ, ಈ ದಿವ್ಯವಾಣಿಯಿಂದ ನನ್ನ ಪ್ರಕ್ಷುಬ್ಧ ಪ್ರಜ್ಞೆಯನ್ನು ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮನಾಂ ಸೃಜಾಮ್ಯಹಂ ಪವಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯೋಗೇ 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 ಯೋಗೇ.
ಶರಣರ ಪೊರೆ ಜೀವನ ನಿಧಿಯೇ ಶರಣರ ಪೊರೆ ಜೀವನ ನಿಧಿಯೇ ದಾರಿ ಕಾಣದೆ ನೊಂದು ಬಳಲಿದೆ ಪರಮಾತ್ಮ ದಾರಿ ಕಾಣದೆ ನೊಂದು ಬಳಲಿದೆ ಶಾಂತಿಯ ಕರುಣೆ ಸೋನೆ ರಾಧಾ ರಮಣ ಮುಕ್ತಿಯ ಕರುಣೆ ಸೋನೆ ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ ಮಾಡಿ ಕೃಪೆಯನ ಪಾಮರವನ್ನ ಮಾಡಿ ಕೃಪೆಯನ್ನು ಪಾಮರವನ್ನನು ಭೀಕರ ರೂಪವ ಬೇಗೆಯ ಸಲ್ಲಿ ಭೀಕರ ರೂಪವ ಬೇಗೆಯ ಸಲ್ಲಿಸಿ ಶರಣರ ಪೊರೆಯ ಜೀವನ ನಿಧಿಯೇ ದಾರಿ ಕಾಣದೆ ನೊಂದು ಬಳಲಿದೆ ಪರಮಾತ್ಮ ದಾರಿ ಕಾಣದೆ ನೊಂದು ಬಳಲಿದೆ ಶಾಂತಿಯ ಕರುಣೆ ಸೋನೆ ರಾಧಾ ರಮಣ ಮುಕ್ತಿಯ ಕರುಣೆ ಸೋನೆ ಪರಮಾತ್ಮ ಎಂತಹ ಭಯಾನಕರ ರೂಪವಿದು ಮಾನವನ ಕಣ್ಣುಗಳಿಂದ ಇದನ್ನು ನೋಡಲಾರೆನು ಪ್ರಭು ಕೈಕಾಲುಗಳು ಕಂಪಿಸುತ್ತಿರುವವು ವಾಕ್ ಸ್ಫೂರ್ತಿ ಇಲ್ಲ ಹೇ ಕರುಣಾಮಯನೇ ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು ಭಕ್ತ ಪರಾಧೀನ ಭಕ್ತರ ಹೃದಯದಲ್ಲಿ ಆನಂದ ತರಂಗಗಳನ್ನೆಬ್ಬಿಸುವ ನಿನ್ನ ಸುಧಾಮಧುರವಾದ ಮಂದ ಆಸವದನದಲ್ಲಿ ಗೋಪಿಕಾ ವಲ್ಲಭ ನಿನ್ನ ಲಲನಚಿತ್ತ ಗಂಭೀರವಾದ ಸಾಹಸ ವದನದಲ್ಲಿ ಭಯವನ್ನು ಬಿಡು ಪ್ರಾಣಸಕ ಗದಾಚಕ್ರ ಶೋಭಿತನಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು ಕರಾಳ ಕಾಳ ಸ್ವರೂಪನಾದ ನೀನು ನಿಶ್ಚಲವಾಗಿ ನಡೆಯುವ ನಾವೇಂತಿ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ದಡವನ್ನು ಮುಟ್ಟಿಸಲು ಕರುಣಾಧಾರಣನಾಗಿ ನಿಂತಿರುವೆನು ನೋಡಲ್ಲಿ ನೀ ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ ಪರಮಾತ್ಮ ನೋಡಲ್ಲಿ ನೀ ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ ಕುರುಕುಲ ಕಳಂಕ ಸ್ವರೂಪರವರು ಕುರುಕುಲ ಕಳಂಕ ಸ್ವರೂಪರವರು ನೋಡಲ್ಲಿ ನೀ ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ ಪಿತಾಮಹರೋ ದ್ರೋಣ ಕರ್ಣರು ಶೈಲ ಸೈಂಧವಾಮರು ಪರಮಾತ್ಮ ಪಿತಾಮಹರೋ ದ್ರೋಣ ಕರ್ಣರು ಶೈಲ ಸೈಂಧವಾಮರು ಎದರದಲ್ಲಿ ಕದನವ ಮಾಡೆ ಬೆದರದಲ್ಲಿ ಕದನವ ಮಾಡೆ ನೋಡಲ್ಲಿ ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ 10 ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದನು. ಇನ್ನು ನಮ್ಮ ವಿಜಯ ಸೂರ್ಯನು ಉದಯವಾದಂತೆ ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆ ಭಂಗವಾಯಿತು. ವ್ಯೂಹದ ಮಹಾದ್ವಾರದಲ್ಲಿ
ಸ್ವತಃ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು. ಅವನನ್ನು ಜಯಿಸಿ ವ್ಯೂಹವನ್ನು ಭೇದಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆಯ ದಿನ ನಾನು ಸಹ ಹೋಗಿ ಹಿಂದಿರುಗಿದನು. ಅರ್ಜುನರು ಇಲ್ಲಿದ್ದರೆ ಚೆಂದಾಗಿತ್ತು. ಅರ್ಜುನನು ಯುದ್ಧದ ಪದ್ಧತಿಯನ್ನು ತಿಳಿದಿದ್ದನು. ಈಗಿದರ ಉಪಾಯವೇನು? ಜಾಗ್ರತೆಯಾಗಿ ನಾವೊಂದು ಉಪಾಯವನ್ನು ಚಿಂತಿಸಲೇಬೇಕು. ಇಲ್ಲದಿದ್ದರೆ ಪರಾಜಯವು ಖಂಡಿತ. ದೊಡ್ಡಪ್ಪ ಬಿಡೆ ಚಿಂತೆಯನ್ನು ತಡವ ಮಾಡದೆನಗೆ ಕೊಡನೆ ಅಭಯ. ಬಿಡೆ ಚಿಂತೆಯನ್ನು ತಡವ ಮಾಡದೆನಗೆ ಕೊಡನೆ ಅಭಯ. ಹಿಡಿದು ದ್ರೋಣನ್ನ ವ್ಯೂಹ ಭೇದಿಸಿ ಕಡಿದು ವೈರಿಯ ಶಿರಗಳನ್ನೆಲ್ಲ ದ್ರೋಣನ ವ್ಯೂಹ ಭೇದಿಸಿ ಕಡಿದು ವೈರಿಯ ಶಿರಗಳನ್ನೆಲ್ಲ ರಣದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿಡುವೆ. ರಣದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿಡುವೆ. ಬಿಡಚ್ಚೇನು ತಡವ ಮಾಡದೆನಗೆ ಕೊಡುನೆ ಅಭಯ. ತಂದೆ ಪಾರ್ಥನ ಬಲ ಹೊಂದಿರಲಿ, ಇಂದಿರೇಶನೇ ಯುದ್ಧಕ್ಕೆ ಬರಲಿ. ತಂದೆ ಪಾರ್ಥನ ಬಲ ಹೊಂದಿರಲಿ, ಇಂದಿರೇಶನೇ ಯುದ್ಧಕ್ಕೆ ಬರಲಿ. ಕದನದಲ್ಲಿ ಶತ್ರುಗಳ ಗರಗರನ್ನೇ ತಿರುಗಿಸುವೆ. ಕದನದಲ್ಲಿ ಶತ್ರುಗಳ ಗರಗರನ್ನೇ ತಿರುಗಿಸುವೆ. ಬಿಡೆ ಚಿಂತೆಯನ್ನು ತಡವ ಮಾಡದೆನಗೆ ಕೊಡನೆ ಅಭಯ. ದೊಡ್ಡಪ್ಪ, ನಿನ್ನ ಕೈಯಲ್ಲಿ ಈ ಗದೆ ಇರುವಾಗ, ಪೂಜ್ಯ ತಂದೆ ಕಪಿಧ್ವಜವು ರಣಾಂಗಣದಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಇದೆಂತಹ ಮಾತು ದೊಡ್ಡಪ್ಪ? ಹೇಳುತ್ತಾರೆ. ಬಾಪು ಅಭಿಮನ್ಯು, ಬಾಪು ಅಭಿಮನ್ಯು, ನೀನು ನಮ್ಮ ವಂಶದ ಗೌರವ ಸ್ವರೂಪನು. ಈ ಕೆಲಸವು ನಿನ್ನಿಂದಾಗತಕ್ಕದ್ದು ಮಗು. ಹಾಗೂ ನಾವೆಲ್ಲರೂ ಜನಿಸಿದ್ದು ಈ ದುಸ್ಸಾಹಸ ಕೆಲಸಕ್ಕಾಗಿ. ನಿನ್ನನ್ನು ಕಳಿಸುವುದು ಲೋಕೋಭಿಮತವೆನಿಸುವುದೇ? ದೊಡ್ಡಪ್ಪ, ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ದೊಡ್ಡಪ್ಪ? ನಾನು ಆ ದ್ರೋಣ ಚಕ್ರ ವ್ಯೂಹವನ್ನು ಭೇದಿಸುವೆನು. ಈಗ ಅದರ ಅನುಮತಿಗಾಗಿಯೇ ಇಲ್ಲಿಗೆ ಬಂದಿರುವೆನು. ನನಗೆ ಅನುಮತಿಯನ್ನು ಕೊಡು ದೊಡ್ಡಪ್ಪ. ಅಗ್ರಜ, ಅಭಿಮನ್ಯುವಿನ ಪ್ರಾರ್ಥನೆಯ ಮೇಲೆ ಜಲಸೇಚನವಾಗದಿರಲಿ. ನಿರಾಕರಿಸಬೇಡ. ಈ ವೀರ ಬಾಲಕನ ಉತ್ಸಾಹಾಗ್ನಿಯ ಮೇಲೆ ಜಲಸೇಚನವಾಗದಿರಲಿ. ನಾನು ಸೈನ್ಯವೆಲ್ಲವನ್ನು ತೆಗೆದುಕೊಂಡು ಅಭಿಮನ್ಯುವಿಗೆ ಸಹಾಯಕನಾಗಿ ನಿಲ್ಲುವೆನು. ಅಭಿಮನ್ಯುವು ವ್ಯೂಹವನ್ನು ಭೇದಿಸಿದೊಡನೆ ನಾವೆಲ್ಲರೂ ಒಳಕ್ಕೆ ನುಗ್ಗಿ ಅದನ್ನು ಭಿನ್ನ ಭಿನ್ನವಾಗಿ ಮಾಡಿ ಅನಿರೀಕ್ಷಿತವಾಗಿ ಒದಗಿದ ಈ ಸಹಾಯವನ್ನು ಬಿಡುವುದು ಉಚಿತವಲ್ಲ. ಭೀಮಸೇನ ನಿಷ್ಠದಂತಾಗಲಿ. ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರಕವಚದಂತೆ ರಕ್ಷಿಸುತ್ತದೆ. ಈ ಪ್ರಿಯ ಬಾಲಕನ ಪ್ರಾಣವು ನಿನ್ನ ಕೈಯಲ್ಲಿದೆ. ಒಂದು ಕ್ಷಣವೂ ಬಿಟ್ಟಿರಬೇಡ.
ನನ್ನೊಳಗೆ ನಿದ್ದೆ ಹೊಸ ಕನಸು, ಕನಸಿನ ನಿಜವನ್ನು ನೀ ತಿಳಿಸು. ರಮಣಿ ಮಣಿಯೇ ಪ್ರೇಮದ ರಾಣಿ, ರಮಣಿ ಮಣಿಯೇ ಪ್ರೇಮದ ರಾಣಿ. ಒಲವೆಂ ಸುಖದ ಉಯ್ಯಾಲೆ, ಒಲವೆಂ ಸುಖದ ಉಯ್ಯಾಲೆ. ಅತಿ ಮಧುರ ಅನುರಾಗ, ಅತಿ ಮಧುರ ಅನುರಾಗ, ಜೀವನ ಸಂಧ್ಯಾ ರಾಗ. ಬಾಳಿನ ಒಂಬಾಳೆ, ನವಿಲಿಗೆ ನಾಟ್ಯದ ಕರೆಯೋಲೆ. ಯೌವನ ಬಾಳಿನ ಒಂಬಾಳೆ, ನವಿಲಿಗೆ ನಾಟ್ಯದ ಕರೆಯೋಲೆ. ಕನಸೋ ನನಸೋ ವೈಷ್ಣವ ಮಾಯೆ, ಒಲವೆಂ ಸುಖದ ಉಯ್ಯಾಲೆ, ಒಲವೆಂ ಸುಖದ ಉಯ್ಯಾಲೆ. ಅತಿ ಮಧುರ ಅನುರಾಗ, ಅತಿ ಮಧುರ ಅನುರಾಗ, ಜೀವನ ಸಂಧ್ಯಾ ರಾಗ. ಗಣೇಶ್ವರಿ, ನೀಲಿಯ ಬಾನಿನ ಬೆಳ್ಮುಗಿಲೇ, ನವಿಲಿನ ನಾಟ್ಯಕ್ಕೆ ಕರೆಯೋಲೆ. ನೀಲಿಯ ಬಾನಿನ ಬೆಳ್ಮುಗಿಲೇ, ನವಿಲಿನ ನಾಟ್ಯಕ್ಕೆ ಕರೆಯೋಲೆ. ಪ್ರೇಮದ ಒಲವೇ ಉಕ್ಕುವ ವೇಳೆ, ಪ್ರೇಮದ ಒಲವೇ ಉಕ್ಕುವ ವೇಳೆ, ಒಲವೇ ಸುಖದ ಉಯ್ಯಾಲೆ, ಒಲವೇ ಸುಖದ ಉಯ್ಯಾಲೆ. ಅತಿ ಮಧುರ ಅನುರಾಗ, ಅತಿ ಮಧುರ ಅನುರಾಗ, ಜೀವನ ಸಂಧ್ಯಾ ರಾಗ. ಅತಿ ಮಧುರ ಬಾಬಾ ಬಾಬಾ ಬಾರೆ ಸಖಿ, ವನವಿನ ಅಂದವ ನೋಡೆ ಸಖಿ. ಬಾಬಾ ಬಾಬಾ ಬಾರೆ ಸಖಿ, ವನವಿನ ಅಂದವ ನೋಡೆ ಸಖಿ. ಕಾಡು ಮಲ್ಲಿಗೆ ಜಾಜಿ ಸಂಪಿಗೆ, ಕಾಡು ಮಲ್ಲಿಗೆ ಜಾಜಿ ಸಂಪಿಗೆ, ಗಮ ಗಮಿಸುತ್ತಿದೆ ನೋಡೆ ಸಖಿ. ಬಾಬಾ ಬಾಬಾ ಬಾರೆ ಸಖಿ, ವನವಿನ ಅಂದವ ನೋಡೆ ಸಖಿ. ವಸಂತ ಮಾಸವ ನೋಡೆ ಸಖಿ, ಕೋಗಿಲೆ ಗಾನವ ಕೇಳೆ ಸಖಿ. ವಸಂತ ಮಾಸವ ನೋಡೆ ಸಖಿ, ಕೋಗಿಲೆ ಗಾನವ ಕೇಳೆ ಸಖಿ. ತಕದಿಮಿ ತಕದಿಮಿ ತಾಳದಲ್ಲಿ, ತಕದಿಮಿ ತಕದಿಮಿ ತಾಳದಲ್ಲಿ, ಗಮ ಗಮಿಸುತ್ತಿದೆ. ಬಾಬಾ ಬಾಬಾ ಬಾರೆ ಸಖಿ, ವನವಿನ ಅಂದವ ನೋಡೆ ಸಖಿ.
ಮನಸೋತೇನು ಅಲ್ಲ ನಿನಗೆ ಬಿಡುಮೌನ ಬಾಣ ಬಯಸಿರುವೆ ಬಿಡುಮೌನ ಬಾಣ ಬಯಸಿರುವೆ ಮನಸೋತೇನು ಶಿವನ ಸನ್ನಿಧಿಯಲ್ಲಿ ಕೈಲಾಸಪುರದಲ್ಲಿ ಶಿವನ ಸನ್ನಿಧಿಯಲ್ಲಿ ಪಾರ್ವತಿ ದೇವಿಯು ಬೆಳಗಿದ ಜ್ಯೋತಿಯು ಪಾರ್ವತಿ ದೇವಿಯು ಬೆಳಗಿದ ಜ್ಯೋತಿಯು ನಿರ್ಮಲ ಜ್ಯೋತಿ ಬೆಳಗುತ್ತಿದೆ ವೈಕುಂಠದಲ್ಲಿ ವಿಷ್ಣುವಿನ ಸಭೆಯಲ್ಲಿ ವೈಕುಂಠದಲ್ಲಿ ವಿಷ್ಣುವಿನ ಸಭೆಯಲ್ಲಿ ಲಕ್ಷ್ಮೀ ದೇವಿಯು ಬೆಳಗಿದ ಜ್ಯೋತಿ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ ಭೂಲೋಕದಲ್ಲಿ ಈ ಕಲಿಯುಗದಲ್ಲಿ ಭಕ್ತರು ಬೆಳಗುವ ಆನಂದ ಜ್ಯೋತಿ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ ಲಕ್ಷ್ಮೀ ರಮಣ ಗೋವಿಂದೋ ಇಂದಿರಾ ರಮಣ ಗೋವಿಂದೋ ಶ್ರೀಕೃಷ್ಣ ಪರಮಾತ್ಮನ ಪಾದಾರಗತಿ ಗೋವಿಂದೋ ಜನಗಣ ಮನ ನಾಯಕ ಜಯಗೆ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉತ್ತಲ ಬಂಗ ಇಂದು ಹಿಮಾಚಲ ಯಮುನಾ ಉಜ್ಜಲ ಜಲಧಿ ತರಂಗ सब शुभ नामे जाए सब शुभ आशीष माये गाये तव जय गाता जन गण मंगलदायक जय हे भारत भाग्य विधाता जय हे जय हे जय हे जय 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 बोलो भारत माता की बोलो भारत माता की बोलो भारत माता की ವಿಷ್ಣು ಪರಮಾತ್ಮನಿಗೆ ಬಲರಾಮ ದೇವರಿಗೆ ದ್ರೌಪದಿ ದೇವಿಗೆ ಒಂದೇ ಒಂದೇ